ನೋಡಿ ಫಕೀರಪ್ಪನವರು ಮಾತಾಡ್ತಾ ಇದ್ರು ಈ ಜ್ಞಾನ ಮತ್ತು ವಿದ್ಯೆ ಬಗ್ಗೆ ಮಾತಾಡ್ತೀನಿ. ಒಂದು ನಿಮಿಷ ವಿನೋದ್ ರಾಜ್ ಅವರು ನಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಸರ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕಿಗೆ ಬರ್ತೀರಾ ಸರ್? ಹಲೋ, ಮತ್ತೆ ಅವರ ಹಾಂ ಸರ್, ಕೇಳಿಸ್ತಾ ಇದೆಯಾ ಸರ್? ಹಾಂ ಸರ್, ಹಾಂ ಸರ್. ಸರ್, ನಾವು ರೈತರಿಗೆ ಎಷ್ಟು ಗೌರವ ಕೊಡ್ತೀವಿ, ರೈತರು ಅಂದರೆ ದೇವರು ಅಂತ ಕಾಣ್ತೀವಿ, ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಇಂಥ ರೈತರಿಗೆ ಬೆಂಗಳೂರಿನಲ್ಲಿ ಒಂದು ಮಾಲಲ್ಲಿ ಅಪಮಾನ ಆಗಿದೆ, ಅವಮಾನ ಆಗಿದೆ. ಇದು ಎಷ್ಟು ಬೇಸರ ತರಿಸಿದೆ ಅಂತ ಹೇಳಿದ್ರೆ ತುಂಬಾ ಖೇದ ತರಿಸಿದೆ, ತುಂಬಾ ಬೇಸರ ತರಿಸಿದೆ. ನೀವು ರೈತರು, ನಾವು ರೈತರ ಮಕ್ಕಳೇ, ಹೊಲ ಗದ್ದೆ ಈ ಕೆಲಸ ಮಾಡಿಕೊಂಡೇ ನಾವು ಬಂದಂಥವ್ರು. ಹೀಗಿರುವಾಗ ನಮಗೊಂದು ಆಸೆ ಇರುತ್ತೆ, ನಮ್ಮ ಊರುಗಳಲ್ಲಿ ತಂದೆ ತಾಯಿ ಭಾಳ ಕಷ್ಟಪಟ್ಟು ದುಡಿತಾ ಇರ್ತಾರೆ, ಒಂದಿನ ಬೆಂಗಳೂರು ಕರ್ಕೊಂಬರೋಣ, ಈ ಮಾಲ್ ಅಂದರೆ ಏನು ತೋರಿಸೋಣ, ಇಲ್ಲೊಂದು ಸಿನಿಮಾ ತೋರಿಸೋಣ, ಖುಷಿ ಪಡ್ತಾರೆ, ಅದು ನಮಗೂ ಖುಷಿ ಅಂತ. ಹಾಗೆ ಇಲ್ಲಿ ಮಗ ಒಬ್ಬರು ಅಪ್ಪನ ಕರ್ಕೊಂಬಂದಿದ್ದಾರೆ ಬನ್ನಿ ಅಂತ. GT ಮಾಲಲ್ಲಿ ಅವ್ರು ನೋಡಿ ಪಂಚೆ ಉಡ್ಕೊಂಡಿದ್ಯಾ ನೀನು ಅಂತ ಒಳಗಡೆನೆ ಬಿಟ್ಟಿಲ್ಲ ಸರ್. ಹಲೋ ಹಲೋ, ಹಾಂ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಬೆಂಗಳೂರಲ್ಲಿ ಒಂದು ಮಾಲ್ನಲ್ಲಿ ರೈತರೊಬ್ಬರನ್ನ ಒಳಗಡೆನೆ ಬಿಟ್ಟಿಲ್ಲ, ನೀವು ಪಂಚೆ ಹಾಕಿದಿರಿ ಅನ್ನೋ ಕಾರಣಕ್ಕೆ. ಅಯ್ಯೋ, ತುಂಬಾ ನಾನು ಸ್ವಲ್ಪ ನೋಡಿದೆ, ನಾನು ಅದು ತುಂಬಾನೇ ನೋವಾಯ್ತು ಸರ್. ಇದನ್ನೆಲ್ಲ ಯಾರು ಕೇಳ್ತಾರೆ ಇನ್ಮೇಲೆ ಜೀವನದಲ್ಲಿ ಅಂತ ಅನ್ಕೊಂಡೆ. ಸರ್, ನಿಮ್ ಮಾಧ್ಯಮಗಳು ಇದನ್ನ ಎಚ್ಚೆತ್ಕೊಂಡು ಒಂದ್ ಮಾತಾಡಿದಿರಲ್ಲ, ತುಂಬಾ ದೊಡ್ಡ ವಿಷಯ ಇದೆ ಇವ್ರೆ. ನಾನು ಹೇಳ್ತಾ ಇದ್ದೀನಿ, ಪಂಚೆನಲ್ಲಿ ನೋಡ್ಬೇಡಿ, ಯಾವ್ದ್ರಲ್ಲಿ ನೋಡ್ಬೇಡಿ, ಮನುಷ್ಯನ ಹೃದಯ ನೋಡಿ, ಮನುಷ್ಯನ ನೋಡಿ, ಮನುಷ್ಯತ್ವ ಕಲೀರಿ, ಗೌರವ ಕೊಡೋದ್ ಕಲಿ, ಮನುಷ್ಯನ ಗೌರವ ಕೊಡೋದ್ ಕಲಿ, ಪದವಿಗೆ ಗೌರವ ಕೊಡೋದ್ ಕಲಿಬೇಡ್ರಿ ಅಂತ ಹೇಳ್ತೀನಿ. ಏನ್ ಪದವಿಗೆ ಏನ್ರಿ ಗೌರವ ಕೊಡ್ತಾರೆ? ಎಷ್ಟು ಪದವೀದಾರರು ಬಾರಿ ಕರೆಕ್ಟ್ ಆಗಿ ನಡ್ಕೊಂಡಿದ್ದಾರೆ ಈ ಪ್ರಪಂಚದಲ್ಲಿ. ಹಾಗೆ ಎಷ್ಟು ರೈತರು ಈ ದೇಶದಲ್ಲಿ ಎಲ್ಲಾರ್ಗು ಅನ್ಯಾಯ ಮಾಡ್ಬಿಟ್ಟಿದ್ದಾರೆ. ನಿಮಗೆ ಶರ್ಟ್ ಪ್ಯಾಂಟ್ ಇನ್ನೊಂದು ಹಾಕೊಳಕ್ಕೆ ಹೇಳ್ಕೊಟ್ಟವ್ರು ಯಾರು? ಖಂಡಿತ ಭಾರತೀಯರಲ್ಲ ಅಲ್ವೇ? ನೀವು ಕಲ್ತವ್ರ ತಾನೆ ಅದನ್ನ ಹಾಕೊಂಡ್ಬಿಟ್ಟು, ಆದ್ರೆ ಅದಕ್ ಮುಂಚೆ ಹಾಕೊಂಡಿದ್ದು ಮೈ ಮೇಲೆ ಒಂದು ವಸ್ತ್ರ ಕಟ್ಕೊಂಡು ಪಂಚೆ ಕಟ್ಕೊತಾ ಇದ್ವಿ ನಾವು. ಇದು ನಮ್ ಜೀವನ, ಅದರಲ್ಲೇ ಎಕಾನಮಿ ಇರೋದು. ಒಂದ್ಸರಿ ಇದನ್ನ ನಾವು ಪಳಗ್ಬಿಟ್ವಿ ಅಂತ ಇಟ್ಕೊಳ್ಳಿ, ದೇಶಕ್ಕೆ ಎಷ್ಟೋ ಉಳಿತಾಯ ಆಗೋಗುತ್ತಪ್ಪಾಜಿ. ಪಂಚೆ ಶರ್ಟ್ ನ ಯಾರು ಕೇವಲ ಮಾಡ್ಬೇಕಾಗಿಲ್ಲ. ಪಾಪ ಅಲ್ಲಿರೋ ಸೆಕ್ಯೂರಿಟಿ ಅವ್ರನ್ನ ನೋಡಿದೆ, ಏನ್ ಬಾರಿ ಅಂದವಾಗಿ ಅಲಂಕರಿಸ್ಬಿಟ್ಟಿದಾರ ಸೆಕ್ಯೂರಿಟಿ ಅವ್ರ ನಮ್ಮ ಹತ್ರ. ಬಾರಿ ಅಂದವಾಗಿ ಕಾಣ್ತವ್ರ ಅವರು. ಏನ್ ಕೇವಲ ಮಾಡ್ಬೇಕು? ಆತರ ಯಾಕೆ ಕೇವಲ ಮಾಡ್ಬೇಕು? ರೈತರು ಇವತ್ತು ಬೆಳ್ಕೊಡ್ಲಿಲ್ಲ ಅಂದ್ರೆ ಇವ್ರು ಏನ್ ರೀತಿ ತಿಂತಾರೆ ಇವ್ರು? ಅವ್ರಿಗೆ ಗೊತ್ತಿದೆ ಆ ಪರಿಸ್ಥಿತಿ. ಯಾಕೆ ಆತರ ಮಾಡ್ಬೇಕು? ಏನ್ ಆತರ ಮಾಡ್ಬೇಕು? ಸರ್, ತುಂಬಾ ಬೇಸರ ಆಯ್ತು ಸರ್ ಆ ಇಡೀ ವಿಜುವಲ್ ಅನ್ನ ನೋಡಿ. ಪಾಪ ಅವ್ರು ನಮ್ ಜೊತೆ ಇದ್ದಾರೆ, ಫಕೀರಪ್ಪನವರು. 5 ಎಕರೆ ಜಮೀನು ಸರ್, ಅವ್ರ ಬಗ್ಗೆ ಹೇಳ್ಬಿಡ್ತೀನಿ. 5 ಎಕರೆ ಜಮೀನಿದೆ ಊರಲ್ಲಿ, ರೈತರು ಅವರು ವ್ಯವಸಾಯ ಮಾಡ್ತಾರೆ. 6 ಜನ ಮಕ್ಕಳಿದ್ದಾರೆ, 3 ಜನ ಪೊಲೀಸು, ಒಬ್ರು ಟೀಚರು, ಮತ್ತೊಬ್ರು MBA ಮಾಡಿ ಬೆಂಗಳೂರಲ್ಲಿದ್ದಾರೆ. ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ನೀವು ಹೆಬ್ಬೆಟ್ಟು ಅಂತ ಹೇಳಬೇಡಿ, ನಿಮ್ಮಷ್ಟು ಜ್ಞಾನವಂತರು ಬೇರೆ ಯಾರೂ ಇಲ್ಲ ಅಂತ. ಖಂಡಿತ. ಏನಕ್ಕೆ ಹೆಬ್ಬೆಟ್ಟು ಅಂತ ಹೇಳ್ಬೇಕು? ಅಯ್ಯೋ ದೇವ್ರೆ, ಏನಕ್ಕೆ ಹೆಬ್ಬೆಟ್ಟು ಅಂತ ಹೇಳ್ಬೇಕು? ಯಾವ ಒಂದ್ಸರಿ ಕಾಲಕ್ಕೆ ನವಾಬ್ನವರು ಇಂಗ್ಲಿಷ್ನವ್ರು ಟೇಕ್ ಓವರ್ ಮಾಡ್ಬೇಕಾಗಿತ್ತು ಅವ್ರು ಇದನ್ನೆಲ್ಲ. ಅವ್ರೇನ್ ಹೇಳಿದ್ರು, ತಗೊಳ್ಳಿ ಸೈನ್ ಹಾಕ್ರಿ ಅಂತ ಹೇಳ್ಬಿಟ್ರು, ಹೆಬ್ಬೆಟ್ಟು ಹೊತ್ತಿದ್ರು. ಅವ್ರು ಏನಿದು ಅಂತ ಕೇಳ್ತಾರೆ, ಉದರ್ಕೆ ಅದಕ್ಕೆ ಇದರ್ ಬೇಕು ಅನ್ನೋ ತರ. ಅಲ್ಲೇ ಏನ್ ನೋಡ್ತಾ ಇದೀಯ ನನ್ ಹೆಬ್ಬೆಟ್ನ, ನನ್ ತಲೆ ಬರಹ ನೋಡಯ್ಯ ಅಂತ ಹೇಳ್ಬಿಟ್ಟು. ಹಾಗೆ ಅಯ್ಯಪ್ಪನ ಶ್ರಮನೇ ಆತನ ತಲೆ ಬರಹ ಪಾಪ. ಅಷ್ಟು ಮಕ್ಳು ಮರಿಗಳನ್ನ ಈ ಸ್ಥಾನಕ್ಕೆ ತರ್ಬೇಕಾಗಿ ಎಷ್ಟು ತ್ಯಾಗ ಮಾಡಿರ್ತಾರೆ, ಎಷ್ಟು ಅವಮಾನ ಸಹಿಸ್ಕೊಂಡಿರ್ತಾರೆ, ಎಷ್ಟು ನೊಂದಿರ್ತಾರೆ ಜೀವನದಲ್ಲಿ. ನಾವು ಇನ್ನು ಭಾರತೀಯರೇನ್ನುವಂಥದ್ದು ನಾವು ಯಾರು ಮರಿಬಾರ್ದು. ಇವ್ರೆ ಯಾವ ಒಂದು ಹಂತದಲ್ಲೂ, ಯಾವ ಒಂದು ಇದ್ರಲ್ಲೂ ನಾವು ಭಾರತೀಯರು ಅನ್ನುವಂಥದ್ದು ಮರಿಬಾರ್ದು. ನೋಡಿ, ನಮ್ದು ಬಡ ದೇಶ, ಶ್ರೀಮಂತ ದೇಶ ಅಂತದ್ದು ಖಂಡಿತ ಇಲ್ಲ. ಕೆಲವೇ ಶ್ರೀಮಂತರಿಗೋಸ್ಕರ ಎಲ್ಲಾ ನಾಗರಿಕತೆನೂ ನಾವು ಕಳ್ಕೊಂಡು, ಎಲ್ಲಾ ಸ್ವಾಭಿಮಾನನು ಕಳ್ಕೊಂಡು ನಾವು ಹಂಗಾಗ್ಬೇಕು ಅಂತ ಹೋಗ್ಬಿಟ್ರೆ 2 ದಿವಸ ನಾವ್ ಯಾರು ಬದುಕಕ್ಕಾಗಲ್ಲ ಪದಿ. ನಾವು ಎಲ್ಲೆಲ್ಲಿರ್ತೀವೋ ನಾವು ಆ ಸ್ಥಾನಗಳನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಚೆನ್ನಾಗಿ, ನಾವ್ ಎಲ್ಲಾರ್ಗು ಸ್ಥಾನಮಾನ ಸಮನವಾಗಿರ್ಬೇಕು, ಪ್ರೀತಿ ಒಂದೇ ತರ ಇರ್ಬೇಕು. ನಿಮ್ಗೊಂದು ಆಮ್ಲಜನಕ, ನನ್ಗೊಂದು ಆಮ್ಲಜನಕ ಭಗವಂತ ಕೊಟ್ಟಿಲ್ವಲ್ಲ? ಅವನ್ ಕೊಟ್ರೆ ಅದನ್ನ ಯಾರು ಒಬ್ರಿಗೆ ಕಟ್ಟಾದ್ರೂ ಕೂಡ ಅಲ್ಲಿ ಉಳಿಯಕ್ಕಾಗಲ್ಲ. ಆರೋಗ್ಯ ಕೆಟ್ಟಾಗ ಯಾರ ರಕ್ತ ಅಂತಾನು ನಾವು ನೋಡಲ್ಲ. ಮ್ಯಾಚ್ ಆಯ್ತಾ ತಗೋ ಕೊಡು ಅಂತ ಹೇಳ್ಬಿಟ್ಟು ತಗೊಂತೀವಿ ಆ ರಕ್ತನ. ಇನ್ನೂವರೆಗೂ ನಮ್ಗೆ ಪ್ರಜ್ಞೆ ಬರ್ಲಿಲ್ಲ. ನಮ್ಗೆ ಒಂದು ಈ ತಾರತಮ್ಯಗಳಲ್ಲೇ ನಾವಿನ್ನು ಜೀವನ ಮಾಡ್ಕೊಂಡು ಹೋದ್ರೆ ಯಾವ ಇನ್ನು ಈವಾಗ್ಲೂ ಇದೆ ಈ ಬುದ್ಧಿ ಇದೆಯಲ್ಲ.
ಇಂಗ್ಲಿಷ್ನವ್ರ ಕಾಲದ ಬುದ್ಧಿ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.